ಎದ್ದು ನಿಂತಿ ಆವಾಗ ಅಂದ್ರು ಶ್ರದ್ಧಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಅಂದ್ರು. ಆವಾಗ ನಂಬಿದ್ರೆ ಕಲ್ ಮಾಡ್ತಾರೆ. ಸತ್ತ ಎತ್ತನ್ನು ಬದುಕಿಸ್ತವ್ರು ಯಾರ್ರೀ? ಯಾರ ಮಂತ್ರ? ಗುರು ಕೊಟ್ಟ ಮಂತ್ರ. ಆವಾಗ ಹೆಣ್ಣು ಮಗಳಂತಳೆಪ್ಪ ಈ ಮಂತ್ರದಿಂದ ಪ್ರಾಣ ಉಳಿದತ್ತಂದ್ರೆ ನಮಗೇನು ಕಮ್ಮಿ ಐತೆ ಅಂತ ತಿಳ್ಕೊಂಡು ಬಡತನ ಹೋತು. ನೋಡಿ ಅವ್ರು ಏನು ಮಾಡ್ಯಾರಂತ ಕೇಳಿದ್ರೆ ಹಲವಾರನ ಪ್ರಾಣ ಉಳಿಸ್ಯಾರ. ಬಡತನ ಕಳೆದಾಳ. ಏರಿಗೊಂಡ ಸಣ್ಣಪ್ಪ ಅಂತಿದ್ದ, ಭಾರಿ ಬಡತನ ಇತ್ತು ಅವ್ರ ಅಪ್ಪಗೆ. ಅವ್ರ ಅಪ್ಪ ಹೇಳಿದೆಯಪ್ಪ ನಮ್ಮ ಬಡತನ ಎಂದು ಹೋಗ್ತದಂದಾಗ ನಾವು ಹೋಗುತ್ತಪ್ಪ, ನೀವು ಗುರುವಿನ ಬೆನ್ನು ಬಿಡಬೇಡ ಅಂದಾಗ ಅಲ್ಲಿ ಇಳ್ಕಲ್ಲು ಒಳಗೊಂದು ಮಡ್ಡಿ ಹೊಲ, ಕಲ್ಲು ಹೊಲ ಅದನ್ನು ಮಣಿ ಬಂದು ಕೊಡಾಕತ್ತೀರಿಯಪ್ಪ, ಕಲ್ಲು ಹೊಲ ಸೇರಿ ಜೋಳ ಬೀಳೋದಿಲ್ಲ. ಮತ್ತು ನಾ ಏನು ತೊಗೊಲಪ್ಪ ಅಂದ್ರೆ ನೋಡಪ್ಪ, ಅದ್ರೊಳಗೆ 10 ಕೋಟಿ ರೂಪಾಯಿ ಬೆಲೆ ಬಾಳೋದು ವಸ್ತು ಐತಿ, ಅದನ್ನು ಬಿಡಬೇಡ ತಗೋ ಅಂದ್ರೆ ನೋಡಪ್ಪ ಅವರು. ಅಲ್ರಿ ಅಪ್ಪ ಅದರ ಬಿತ್ತಾಕೆ ಬರೋದಿಲ್ಲ, ಉಣ್ಣಾಕೆ ಬರೋದು ಇಲ್ಲ, ಅದರೊಳಗೆ 10 ಕೋಟಿ ಬೆಲೆ ಐತಪ್ಪ ನಿನಗೆ, ಅದನ್ನು ಮೊದಲು ತಗೋ ಅಂದರು. ಆವಾಗ ತೊಗೊಂಡು ವ್ಯಾಪಾರ ಮಾಡಿದ ಬಳಿಕ ಈಗೇನು ಮಣಿಗೆ ಹೊಂದಿಸ್ತಲ್ಲ ಗ್ರ್ಯಾನೈಟ್ ಕಲ್ಲು ಅವ್ರು ಹೊಲ್ಲಾಗ ಮಾಡ್ತೇವೆ. 10 ಕೋಟಿ ರೂಪಾಯಿ ಸಿಗ್ತೇವೆ ಅವ್ರಿಗೆ ಲಾಭ. ಈಗೇನಪ್ಪ ಅಂದ್ರೆ ಅವ್ರು ಪೆಟ್ರೋಲ್ ಪಂಪ್ ಅದ, ಎಲ್ಲಂದ್ರೆ 10 ತಲ ಊರ ಭೂಮಿ ಹಿಡಿದ್ರು. ಅವ ಮಕ್ಕಳಿಲ್ಲ, ಸಣ್ಣಪ್ಪಜ್ಜ ಗುರುಗಳು ಗುಡು ಬೆನ್ನು ಹತ್ತಿ ಎಷ್ಟೋ ಮಠಗಳು ಕಟ್ಟಿಸಿದ. ಮೊನ್ನೆ ಮಾನವಮಿ ಒಳಗೆ ದೇವಿ ಪುರಾಣ ಓದ್ಬೇಕಂತೇಳಿ ಬುಕ್ಕ ಸಜ್ಜು ಮಾಡಿ ಎಲ್ಲ ಇವತ್ತಿ ಕೂಕ್ ಎಲ್ಲ ತಂದಿಟ್ಟು ಜಳಕ ಮಾಡಿ ಬರ್ಕೊಡ್ದು ಹಾರ್ಟ್ ಆಯ್ತು, ಪ್ರಾಣ ಬಿಟ್ಟು ನೋಡವ. ಏನಂತೀರಿ? ದೇವಿ ಪುರಾಣ ಮುಟ್ಟು ಪ್ರಾಣ ಬಿಟ್ಟ. ಯಾಕಿದ್ರೆ ಹೇಳ್ತೀನಿ ಅಂದರೆ ಗುರುಗಳದು ಕರುಣೆ ಅಂದರೆ ಹಿಂಗಿರ್ತದ. ಇಲ್ಲೇ ಸುಮ್ಮನಕೊಪ್ಪದಾಗ ವಿಠ್ಠಲ ಗೌಡ ಅಂತ ಅವ ಏನು ಮಾಡಿದ, ಎಲ್ಲಿ ತೋರಿಸಿದ್ರು ಆರಾಮಾಗಲಿಲ್ಲ. ಮಿರೇಜ್ ದವಾಖಾನೆಗೆ ಹೋಗಿದ್ರು. ಹೋಗಿ ಡಾಕ್ಟ್ರ್ ಹೇಳಿದ, ಯಪ್ಪ ಹೊತ್ತೇರ್ಬಿಡೋದು ತೀರ್ಕೊಂಡು ಹೋಗ್ಕ, ನೀವು ಕಳಿಸ್ಬಿಟ್ರಿ ಡಾಕ್ಟ್ರ್ ಅಂತ ಕಳಿಸ್ಬಿಟ್ರು. ತೊಗೊಂಡು ಬಂದು ಸೋಮನಕೊಪ್ಪದಾಗ ಮಣಗಿಸಿದ್ರು. ಆವಾಗ ಅವ್ರು ಸತಿ ಆದಂಥ ಗಂಗಮ್ಮ ತಾಯಿ ಇವತ್ತು ತಪ್ಸಕ್ಕೆ ಕುಂತಿದ್ರು ನೋಡಿ. ಆ ತಾಯಿ ಮಗ ಶಂಕರಗೌಡ ಮಾಸ್ತರ್ದಲ್ಲ, ಈಗ ಇಲ್ಲೇ ಅದ. ನಾವು ಅವಾಗ ಹೇಳ್ತೀನಿ, ಅವ್ರ ತಾಯಿ ಬಂದು ಯಪ್ಪ ನಮ್ಮ ಗೌಡ್ರ ಪ್ರಾಣ ಹೊಕ್ಕತ್ತಂತ ನಾ ಏನು ಮಾಡಲಿ ತಂದೆ ಅಂತ ಶ್ರದ್ಧಾನಂದಪ್ಪನ ಪಾದಕ್ಕೆ ಬಿದ್ದು ಅವರ ಕಣ್ಣೀರನ್ನು ತೋರಿಸಿಲ್ಲಕ್ಕೆ ತಾಯಿ ತೋರಿಸಿ ಅವ್ರ ಪಾದಕ್ಕೆ ಬಿದ್ದಾಗ ಅಪ್ಪ ಅವ್ರಂತಾರ, ತಾಯಿ ಭಯಪಡಿಬೇಡ, ಆ ಪರಮಾತ್ಮದನ ಪೂರ್ಣಾನಂದ ಅಜ್ಜದನ ನಾ ಹೇಳ್ದಂಗೆ ನೀ ಕೇಳು ತಾಯಿ ಅಂದಾಗ ಸೋಮನಕೊಪ್ಪದ ಮಠದೊಳಗೆ ಒಂದು ಪತ್ರಿಗಿಡದ ಕಟ್ಟ್ಯದ, ಅಲ್ಲಿ ಕುಂತ್ಕೊಂಡು ಜಪ ಮಾಡು, ನಾ ಬಿಡು ಅನ್ನೋ ಮಠ ಬಿಡಬೇಡ, ಒಂದು ಹಗಲಿ ಒಂದು ರಾತ್ರಿ ಜಪ ಮಾಡಂದಾಗ ಮಾಡಕತ್ತಿರ ತಾಯಿ. ಯಮದೂತರು ಬಂದರೂ ಕೂಡ ಅವನು ಮುಟ್ಟಕ್ಕಾಗಲಿಲ್ಲ. ಜಪ ಬಿಡು ಜಪ ಬಿಡು ಅಂತ ಯಮದೂತರು ಹೇಳಿದ್ರು ಬಿಡಲಿಲ್ಲ, ಯಮ ಬಂದರೂ ಬಿಡಲಿಲ್ಲ. ಜಪವನ್ನು ಮಾಡಿ ಬಿಡುಕ ಬೆಳಿಗ್ಗೆ ವಿಠ್ಠಲ ಗೌಡ್ರು ಆರಾಮಾದರೂ ಎದ್ದು ಕುಂತರು. ಅಲ್ಲಿಂದ ಮನೆಗಿದ್ದ ಮಠಕ್ಕೆ ಬಂದರು. ಮಠಕ್ಕೆ ಬಂದು ಅಪ್ಪವ್ರ ಪಾದಕ್ಕೆ ಬಿದ್ದ. ಆವಾಗ ವಿಠ್ಠಲಗೌಡ ನಿನಗೆ 4 ಮಂದಿ ಮಕ್ಕಳಕ್ಕರಪ್ಪ, ನೀನು ಇನ್ನೂ ಆಯುಷ್ಯ ಐತಪ್ಪ ಅಂತ ಆಶೀರ್ವಾದ ಮಾಡಿದಾರೆ. ಯಾರು ಇದು? ಯಾರು ಕರುಣ? ಶ್ರದ್ಧಾನಂದಪ್ಪರ ಕರುಣಪ್ಪ. ಇನ್ನೂ ಪೂಜ್ಯರು ಬಾ ಮಂದಿ ಹೇಳುವಾರ ಅಂತ ತಿಳ್ಕೊಂಡು ನಾನು 2 ಮಾತನ್ನು ಮುಗಿಸಿದ್ದೇನೆ.